ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಮತ್ತು ರಚನೆ ಕೂತ್ಕೊಂಡು ಟೆರೆಸ್ ಮೇಲೆ ಮಾತಾಡ್ಬೇಕಾದ್ರೆ ರಚನೆಗೆ ಅನಿಸುತ್ತೆ, ನಾನು ಇಷ್ಟೊಂದೆಲ್ಲ ಖುಷಿ ಇವ್ರು ಕೊಡ್ತಾ ಇದ್ದಾರೆ ನನಗೆ, ನಾನು ಇವ್ರಿಗೆ ಮೋಸ ಮಾಡ್ತಾಯಿದ್ದೀನಿ, ನಾನು ಹಂಗೆ ಮಾಡಬಾರ್ದು, ಮಾಧುರಿ ವಿಷಯನ ಹೇಳಿಬಿಡ್ಬೇಕು. ಅದೇನಾರು ಆಗಲಿ, ಜೀವ ಏನು ಶಿಕ್ಷೆ ಕೊಟ್ಟರು ನಾನು ತೊಗೋತೀನಿ. ಜೀವನ ಹತ್ರ ಫಸ್ಟ್ ನಾನು ಮಾಧುರಿ ವಿಷಯನ ಹೇಳಲೇಬೇಕು. ನಾನು ಮಾಡಿದ ತಪ್ಪನ್ನು ಅವ್ರ ಹತ್ರ ಹೇಳ್ಕೊಳ್ದೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರೋಣ ಅಂತ ರಚನೆ ಇನ್ನೇನು ಹೇಳಬೇಕಂತ ಹೊರಡ್ತಾಳೆ. ಅಷ್ಟರಲ್ಲಿ ಕೃಷ್ಣ ಬೇಬಿನಿ ಅಂತ ಕರೀತಾಳೆ. ಅಲ್ಲಿಗೆ ಜೀವ ನಾನು ಬರ್ತೀನಿ ಅಂತ ಹೇಳಿ ಹೊರಟ್ಬಿಡ್ತಾನೆ. ಇಲ್ಲಿ ನಿಹಾರಿಕಾ ಯಾರಿಗೋ ಕೆಲಸ ಒಪ್ಪಿಸಿದವರು ಅವ್ಳ ಫೋನ್ಗೆ ಇವ್ರ ಮದುವೆ ಆಗದಲ್ಲೇ ಇರೋಂಥ ವೀಡಿಯೋನ ಅವಳೇ ರಚನಾಗೆ ತಾಳಿ ಹಾಕ್ಕೊಂಡಿದ್ದು ವೀಡಿಯೋ ನಿಹಾರಿಕನ ಕೈಗೆ ಸಿಕ್ಬಿಟ್ಟಿರುತ್ತೆ. ನಿಹಾರಿಕಾ ಅನ್ಕೋತಾಳೆ ಇದನ್ನು ಫಸ್ಟ್ ಮೀಡಿಯಾ ಕೊಟ್ಬಿಟ್ರೆ ಹೆಂಗೆ, ಅವಳು ಮರ್ಯಾದೆನೇ ಎಲ್ಲ ತೆಗೆದ್ಬಿಡ್ತಾರೆ, ಆವಾಗ ಅವಳು ಏನೂ ಉಪಯೋಗ ಆಗೋಲ್ಲ, ನಾನು ಮಾಡಿದೆ ಅಂತಲೂ ಗೊತ್ತಾಗಲ್ಲ ಅಂತ ಅನ್ಕೋತಾಳೆ. ಆದರೆ ಬೇಡ ಹಂಗೆ ಮಾಡಿದ್ರೆ ತಪ್ಪಾಗುತ್ತೆ. ಹಿಂಗಾರು ಮಾಡಿ ವಜ್ರೇಶ್ವರಿಯ ದೊಡ್ಡಮ್ಮನ ಮುಖಾಂತರ ನಾನು ರೈಟ್ ಹ್ಯಾಂಡ್ ಆಗಬೇಕು, ಅವ್ರ ಕೈಲಿ ನನಗೆ ಇದನ್ನು ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತಾಳೆ. ಆದರೆ ನನಗೇನು ಸಿಗುತ್ತೆ, ಆಮೇಲೆ ದೊಡ್ಡಮ್ಮ ಅವಳನ್ನ ಹೇಳ್ಕೊಂಬಂದು ಮನೇಲಿ ಕೆಲಸ ಮಾಡು, ನೀನು ಫಿಲಮ್ ಮಾಡು ಅಂತ ಬಿಡ್ತಾರೆ. ಅವ್ರು ಕೋಟಿ ಮಾಡ್ಕೋತಾರೆ, ನನಗೇನು ಇಲ್ವಲ್ಲ ಅಂತ ಅಂದ್ಕೊಂಡು ನಿಹಾರಿಕಾ ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ನಿರ್ಧಾರ ತೊಗೊಳ್ಳೋಣ ಅಂತ ಸುಮ್ಮನಾಗ್ತಾಳೆ. ಇಲ್ಲಿ ರಚನಾ ದೇವರಿಗೆ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟು ಕುಂಕುಮ ಇಡ್ತಾಳೆ. ಬಾಲಂಗೆ ಕೃಷ್ಣನಿಗೆ ಕುಂಕುಮ ಇಡ್ತಾಳೆ. ಜೀವನ್ ಕುಂಕುಮ ಇಡೋಕ್ಕೆ ಬಂದಾಗ ಅವಳು ಇಡೋಕ್ಕೆ ಹಿಂಜರಿತಾಳೆ. ಆಗ ಬಾಲ ಹೇಳ್ತಾನೆ, ಪರವಾಗಿಲ್ಲ ಕುಂಕುಮ ಇಡಿ ಜೀವಂಗೆ ಅಂತ ಹೇಳ್ತಾನೆ. ಆಗ ಕೃಷ್ಣನ ಹೇಳ್ತಾಳೆ, ಅಮ್ಮ ಪರವಾಗಿಲ್ಲ ಇಡು, ಬೇಬಿಗೂ ಕುಂಕುಮ ಇಡು ಅಂತ ಹೇಳಿದಾಗ ರಚನಾ ಕೃಷ್ಣನಿಗೂ ಹೇಳಿದಾಗ ರಚನಾ ಜೀವಂಗೆ ಕುಂಕುಮ ಇಡ್ತಾಳೆ. ದೇವ್ರ ಹತ್ರ ರಚನೆ ಬೇಡ್ಕೋತಾಳೆ, ನನ್ನ ಮಗಳು ಹುಷಾರಾಗೋವರೆಗೂ ನಾನು ಉಪವಾಸ ಮಾಡ್ತೀನಿ, ದಯವಿಟ್ಟು ನನ್ನ ಕಾಪಾಡು, ಕೃಷ್ಣನಿಗೇನು ಆಗದಂಗೆ ಕಾಪಾಡು, ಮತ್ತೆ ಜ್ವರ ಬರದಂಗೆ ಕಾಪಾಡು ಅಂತ ಕೇಳ್ಕೊತಾಳೆ. ಆಗ ಜೀವ ಹೇಳ್ತಾನೆ, ಅಲ್ಲ ಕಣ್ರಿ, ನಿಮಗೆ ಹುಷಾರಿಲ್ಲ, ನೀವು ಯಾಕ್ರಿ ಹುಷಾರಾಗೋವರೆಗೂ ಉಪವಾಸ ಇರ್ತೀನಿ ಅಂತ ಇದ್ದೀರಾ, ಇದು ಸರಿನಾ ಅಂತ ಕೇಳಿದಾಗ ರಚನೆ ಹೇಳ್ತಾಳೆ, ಇದು ನನ್ನ ದೇವರ ಮಧ್ಯೆ ಇರೋಂಥ ಕಮಿಟ್ಮೆಂಟು, ನೀವು ಅದ್ರ ಮಧ್ಯೆ ಬರಬೇಡಿ ಅಂತ ಜೀವಂಗೆ ಹೇಳ್ತಾಳೆ. ಬಾಲಂಗೆ ಅದನ್ನು ನೋಡಿ ಖುಷಿಯಾಗತ್ತೆ. ಆಮೇಲೆ ಕೃಷ್ಣನಿಗೆ ತಿಂಡಿ ತಿನ್ಸೋಕ್ಕೆ ಅಂತ ರಚನಾ ಡೈನಿಂಗ್ ಟೇಬಲ್ ಮೇಲೆ ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ತಾ ಇರ್ತಾಳೆ. ತಿಂಡಿ ತಿನ್ನಿಸ್ಬೇಕಾದ್ರೆ ಬಾಲ ಜೀವಂಗೆ ಹೇಳ್ತಾನೆ, ಅಪ್ಪ ಎಷ್ಟೇ ಪ್ರೀತಿ ಕೊಡ್ಬೋದು, ಅಪ್ಪನಾಗೆ ಅಪ್ಪನ ಪ್ರೀತಿ ಕೊಡ್ಬೋದು, ಆದರೆ ಕೆಲವೊಂದು ಪ್ರೀತಿನ ಅಮ್ಮನೇ ಕೊಡಬೇಕಾಗಿರೋದೆ, ಆ ಪ್ರೀತಿನ ರಚನವರು ಕೃಷ್ಣಂಗೆ ಕೊಡ್ತಾ ಇದ್ದಾರೆ, ಅದನ್ನು ನೀನು ಅರ್ಥ ಮಾಡ್ಕೋಬೇಕು, ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ಏನು ಮಾಡಲಿ ಅಂತ ಹೇಳ್ತಾನೆ. ಆವಾಗ ಕೃಷ್ಣಂಗೆ ತಿಂದಿದ್ದು ಜೀರ್ಣ ಆಗದಲ್ಲೇ ವಾಮಿಟ್ ಮಾಡಿಬಿಡ್ತಾಳೆ. ಆ ವಾಮಿಟ್ನ ರಚನೆ ಕೈಯಲ್ಲೇ ಇಟ್ಕೊಳ್ಳೋದನ್ನು ಜೀವ ಕಣ್ಣಾರೆ ನೋಡ್ತಾನೆ. ಯಾರು ತಾನೇ ಯಾವುದೇ ಆದ್ರೂ ಹೆಂಗೆ ಇಟ್ಕೋತಾರೆ ಅಂತ ಹೇಳಿ, ಕಂದಮ್ಮ ಆಯಿತು ವಾಮಿಟ್ ಮಾಡಿಬಿಟ್ಟೆ ಅಂತ ಹೋಗಿ ಕೈ ತೊಳ್ಕೊಂಬರ್ತಾರೆ. ಆಮೇಲೆ ಕೃಷ್ಣನ ರಚನಾ ಆಟ ಆಡಿಸ್ತಾ ಇರ್ತಾರೆ. ಇಲ್ಲಿ ಕೃಷ್ಣ ಕೂತ್ಕೊಂಡು ಡ್ರಾಯಿಂಗ್ ಬರೀಬೇಕಾದ್ರೆ ಜೀವ ಮತ್ತು ರಚನಾ ಇಬ್ಬರು ಬಂದು ತಿಂಡಿ ತಿನ್ಸೋಕ್ಕೆ ಅಂತ ಬರ್ತಾರೆ. ಆವಾಗ ಕೃಷ್ಣಂಗೆ ಕೇಳ್ತಾರೆ, ಇಷ್ಟೊಂದು ಡ್ರಾಯಿಂಗ್ ಬರೀತಿದ್ದಾಳೆ ಬೇಬಿ ಅಂದರೆ ಅವಳು ಜ್ವರ ಎಲ್ಲ ಹೋಗಿದೆ ಅಂತ ಅರ್ಥ ಅಂತ ಜೀವ ಹೇಳ್ತಾನೆ. ನನಗೆ ಬೇಬಿ ನಂಗೆ ಹೋಗಿದೆ, ಹೆಂಗಿದ್ದು ಸ್ಕೂಲ್ ಇಲ್ವಲ್ಲ, ಇಲ್ಲೇನು ಹೋಮ್ವರ್ಕ್ ಮಾಡೋದೇನಿಲ್ಲ, ಅದಕ್ಕೆ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅಂತ ಕೃಷ್ಣ ಹೇಳ್ತಾಳೆ. ಅದಕ್ಕೆ ಅವಳು ನಮ್ಮ ಮಗಳು ಅಂತ ಹೇಳಿದ್ರೆ ನನ್ನ ಮಗಳು ಅಂತ ಹೇಳ್ತಾರೆ, ಎಷ್ಟರ ಬಿಡ ನಿಮಗೆ ಅಂತ ರಚನಾ ಜೀವನ್ ಕೇಳ್ತಾಳೆ. ಅದಕ್ಕೆ ಜೀವ ಆಯ್ತಾಯ್ತು ನಮ್ಮ ಮಗಳು ಅಂತ ಹೇಳ್ತಾನೆ. ಇಲ್ಲಿ ತಿನ್ನಿಸ್ಬೇಕಾದ್ರೆ ಏನಾದ್ರು ಒಂದು ಚಾಣಕ್ಯ ಅವರು ಜಗಳ ಆಡೋಕ್ಕೆ ಶುರು ಮಾಡ್ತಾರೆ ಅಂತ ಗೊತ್ತು. ಆಗ ಬರೀ ನೀವು ನೆಗೆಟಿವ್ ಆಗೇ ಮಾತಾಡ್ತೀರಾ, ನಿಮ್ಗೊಂಚೂರು ಪಾಸಿಟಿವ್ ಮಾತಾಡ್ಬೇಕಂತೇನೋ ಅನ್ಸೋದೇ ಇಲ್ವಾ ಅಂತ ರಚನಾ ಜೀವಂಗೆ ಬೈತಾಳೆ. ಏನ್ರಿ ನೀವು ನನಗೆ ಅಂತ ಇದ್ದೀರಾ ಅಂತ ಕೃಷ್ಣ ನೋಡ್ತಾ ಇರ್ತಾಳೆ. ಇದನ್ನು ಜೀವ ಹೇಳ್ತಾನೆ. ಅದಕ್ಕೆ ಜೀವನು ತಿರುಗಿಸಿ ರಚನೆಗೆ ಹೇಳ್ತಾರೆ, ಏನಾದ್ರು ಒಂದು ಕಾರಣ ಸಿಕ್ಕಿದ್ರೆ ಸಾಕಲ್ಲ, ನೀವು ಇಬ್ಬರು ಜಗಳ ಆಡೋಕ್ಕೆ ಶುರು ಮಾಡಿಬಿಡ್ತೀರಾ, ಸ್ಟಾಪ್ ಇಟ್ ಅಂತ ಕೃಷ್ಣ ಸ್ವರ ಕಿರ್ಚ್ಕೋತಾಳೆ. ಅದನ್ನು ಕೇಳಿ ಜೀವ ಮತ್ತು ರಚನಾ ಇಬ್ಬರು ಸುಮ್ಮನಾಗ್ತಾರೆ. ಜೀವಂಗೆ ಹೇಳ್ತಾಳೆ, ಕೃಷ್ಣ ಅಮ್ಮಂಗೂ ತಿಂಡಿ ತಿಂದಿಲ್ಲ, ಈಗ ನಾನು ಹುಷಾರಾಗಿದ್ದೀನಲ್ಲ, ಹುಷಾರಾದ್ಮೇಲೆ ಏನಕ್ಕೆ ಹರಕೆ ಇರಬೇಕು, ಇವಾಗ ನೀವು ತಿಂಡಿ ತಿನ್ಬೋದು ಅಮ್ಮ ಅಂಥೇಳಿ ಜೀವನ ಕೈಲೇ ಕೃಷ್ಣ ರಚನೆಗೆ ತಿಂಡಿ ತಿನ್ನಿಸ್ತಾಳೆ. ಇದನ್ನು ಬಾಂಧವ್ಯನ ನೋಡಿ ಬಾಲಂಗೆ ತುಂಬ ಖುಷಿಯಾಗುತ್ತೆ. ಮಾಧುರಿ ನಿನ್ನ ಆಶೀರ್ವಾದ ಹಿಂಗೆ ಇಟ್ಟು ಕಾಪಾಡು ಅಂತ ಹೇಳ್ತಾಳೆ. ತಟ್ಟಿ ಇಡೋಕ್ಕೆ ಅಂತ ಇಬ್ಬರು ಹೋಗ್ತಾರೆ. ಇಬ್ಬರು ತಲೆಗೆ ಡಿಕ್ಕಿ ಹೊಡ್ಕೊಂಡು ಇದು ಮಾಡ್ಕೋತಾರೆ. ಅವಾಗ ರಚನಾ ಹೇಳ್ತಾಳೆ, ಇನ್ನೊಂದು ಡಿಕ್ಕಿ ಹೊಡೀರಿ, ಆಮೇಲೆ ಬಂದ್ಬಿಡುತ್ತೆ ಅಂತ ಹೇಳ್ತಾಳೆ. ಇಲ್ಲಿ ವಜ್ರೇಶ್ವರಿ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕೂತಿರ್ತಾರೆ. ಎಲ್ಲರೂ ಊಟಕ್ಕಿಂತ ಮುಂಚೆ ಎಲ್ಲರೂ ಕೂತಿರ್ಬೇಕಾದ್ರೆ ಡೈನಿಂಗ್ ಟೇಬಲ್ ಮೇಲೆ ನಿಹಾರಿಕೆ ಸ್ವಲ್ಪ ಗರ್ವದಿಂದ ಹೇಳ್ತಾಳೆ. ಯಾಕೆ ಅಂತ ಅಂದರೆ ಅವಳು ಇವಾಗ ವಿಡಿಯೋ ಸಿಕ್ಬಿಟ್ಟಿದೆ, ಅವಳ ಕೈಲಿ ಏನೋ ಒಂದು ಇದೆ ಅನ್ನೋ ಅಸ್ತ್ರ ಇದೆ ಅನ್ನೋ ಕಾರಣಕ್ಕೆ ನಿಹಾರಿಕಾ ಅವ್ರ ದೊಡ್ಡಮ್ಮನ ಹತ್ರನೇ ಓಪನಾಗಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಅದನ್ನು ಕೇಳಿ ನಿಧಿ ಬಾಯಿ ಮುಚ್ಕೊಂಡು ನೀನು ತಿಂದಿಲ್ಲ ಅಂದರೆ ದೊಡ್ಡಮ್ಮನ ಕೇಳಿ ಬಯಸ್ಕೋತೀಯ ನೋಡು ಅಂತ ಹೇಳ್ತಾಳೆ. ಆದರೂ ಅವಳು ಕೇಳ್ದಾಳೆ ಮಾತಾಡ್ತಾನೆ ಇರ್ತಾಳೆ. ತೇಜನ್ ಚಿಕ್ಕಪ್ಪ ಎಲ್ಲೋದ್ರು ಅಂತ ಕೇಳಿದಾಗ ನಾನೇ ಅವನ ಹೊರಗೆ ಕಳಿಸಿದ್ದೀನಿ ಅಂತ ಹೇಳ್ತಾಳೆ ವಜ್ರೇಶ್ವರಿ. ಆಗ ಏನು ಕೆಲಸ ಇಲ್ದಲೆ ಏನು ಮಾಡೋಕ್ಕೆ ಹೋಗ್ತಾರೆ ಹೊರಗಡೆ, ಅಲ್ಲೇನು ಈ ಮೊದಲಾದರೆ ರಚನೆ ಇರ್ತಿದ್ಲು, ಅವ್ರದ್ದು ಫಿಲಮ್ ಕೆಲಸ ಇರ್ತಿತ್ತು, ಅವಾಗ ಕೆಲಸ ಇರ್ತಿತ್ತು ಅಂತ ಹೇಳ್ಬೋದು. ಇವಾಗೇನು ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾರೆ ಅಂತ ಸ್ವಲ್ಪ ಮಾತಾಡ್ತಾಳೆ. ಅದನ್ನು ಕೇಳಿದ್ದು ಅವನ ಹೆಂಡ್ತಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ನನ್ನ ಗಂಡನ ಬಗ್ಗೆ ಏನಾದ್ರು ಮಾತಾಡೋಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ, ಬಾಯಿ ಮುಚ್ಕೊಂಡು ತಿಂದು ಎದ್ದೋದಿಯೋ ಸರಿ ಅಂತ ನಿಹಾರಿಕಂಗೆ
ತೇಜನ್ ಹೆಂಡತಿ ಬೈತಾಳೆ. ಇಲ್ಲಿ ನಿಹಾರಿಕಾ ಏನಾದರೂ ಆಗಲಿ ದೊಡ್ಡಮ್ಮ, ಏನಾದ್ರು ಒಂದು ಇರಲೇಬೇಕಲ್ಲ ಅಂತ ಹೇಳಿ ಸ್ವಲ್ಪ ಕೊಬ್ಬಿನಿಂದ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ವಜ್ರೇಶ್ವರಿಗೆ ಆಗಲ್ಲ. ಅದಕ್ಕೆ ವಜ್ರೇಶ್ವರಿ ಸೈಲೆಂಟಾಗಿ ಬಂದು ಜಾಮೂನ್ ಇರೋದನ್ನು ತೊಗೊಂಡು ಅವಳು ಬಾಯಿಗೆ ತುರುಕಿ ಚೆನ್ನಾಗಿ ತಿನ್ನಿಸ್ತಾಳೆ. ಅದನ್ನು ತುರುಕ್ತಿರೋದನ್ನು ವಿಧಿ ನೋಡಿ ಅವಳಿಗೆ ಭಯನೇ ಆಗುತ್ತೆ. ದೊಡ್ಡಮ್ಮ ಏನು ಮಾಡ್ತಾಯಿದ್ದಾರೆ, ಇಷ್ಟು ಟ್ವೆಲ್ಲಾಗಿ ನಡ್ಕೋತಾ ಇದ್ದಾರಲ್ಲ ಅಂತ ಅನ್ಕೋತಾಳೆ. ಇಲ್ಲಿ ವಜ್ರೇಶ್ವರಿ ನಿಹಾರಿಕಂಗೆ ಚೆನ್ನಾಗಿ ಬಾಯಿ ತುಂಬ ಜಾಮೂನ ತೋರಿಸಿ ತಿನ್ನು ಮಾತಾಡ್ತೀಯ, ನನ್ನ ಮುಂದೆನೇ ಮಾತಾಡ್ತೀಯ, ತಿನ್ನು ಅಂತ ಬಾಯಿಗೆ ಚೆನ್ನಾಗಿ ತುರುಕ್ತಾಳೆ. ಇಲ್ಲಿ ಬಾಲ ಕೃಷ್ಣ ಮತ್ತು ರಚನ ಇರೋದು ನೋಡಿ ಬಾಲ ಜೀವಂಗೆ ಹೇಳ್ತಾನೆ, ನೋಡು ಇದೇನೇ ತಾಯಿ ಪ್ರೀತಿ ಅನ್ನೋದು, ಅದಕ್ಕೆ ನಿಂಗೆ ಹೇಳ್ತಾ ಇರೋದು, ಸ್ವಲ್ಪ ಏನಾದ್ರು ಯೋಚನೆ ಮಾಡೋ ಅವ್ರ ಬಗ್ಗೆ ಅಂತ, ಇನ್ನೊಂಚೂರು ಯೋಚನೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಜೀವಂಗೆ ಹೇಳ್ತಿರ್ತಾನೆ. ಆಮೇಲೆ ಇಲ್ಲಿ ಕೃಷ್ಣಂಗೆ ರಚನ ತಲೆ ಬಾಚಿ ಕೃಷ್ಣ ರೆಡಿ ಮಾಡಿ ಈ ಕಡೆ ಕಳಿಸ್ತಾಳೆ. ಕೃಷ್ಣ ಬಂದು ಹೇಳ್ತಾನೆ, ಬೇಬಿ ನಾನು ಇವಾಗ ಹುಷಾರಾಗಿದ್ದೀನಲ್ಲ, ಇವಾಗ ನಾವು ಆಟ ಆಡೋಣ ಅಂತ ಹೇಳಿದಾಗ ಬೇಡ ಬೇಬಿ ಅಂತ ಹೇಳಿದಾಗ ಬಾ ಬೇಬಿ ಅಂತ ಹೇಳಿದ್ರೆ ನೀನು ಆಟನೇ ಆಡೋಣ ಅಂತ ಹೇಳಿ ಕೃಷ್ಣನ ಜೀವನ ಆಟನೇ ಆಡೋಣ ಅಂತ ಕಣ್ಣು ಮುಚ್ಚಾಲೆ ಆಟ ಆಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತೀನಿ ಸರಿ ಆಯಿತು ಅಂದ್ಬಿಟ್ಟು ಜೀವನೇ ಫಸ್ಟ್ ಔಟು, ನೀನೇ ಕಣ್ಣು ಕಟ್ಕೋಬೇಕು ಅಂತ ಹೇಳಿ ಕಣ್ಣು ಕಟ್ಕೋತಾಳೆ. ಕಟ್ಬಿಟ್ಟು ಇಬ್ಬರು ಹೋಗಿರ್ತಾರೆ. ಇವರಿಬ್ರು ಪ್ಲ್ಯಾನ್ ಆಗಿರುತ್ತೆ, ಜೀವನ ರಚನನ ಕಡೆ ಕಳಿಸಿ ಸ್ವಲ್ಪ ಅವರಿಬ್ಬರನ್ನ ಹತ್ರ ಮಾಡೋಣ ಅಂತ ಇರುತ್ತೆ. ಆಗ ಏನು ಮಾಡ್ತಾರೆ, ಕೃಷ್ಣ ಗೆಜ್ಜೆ ಹಾಕ್ಕೊಂಡಿರೋದನ್ನು ಇಲ್ಲಿದ್ದೀನಿ ಅಂತ ಹೇಳಿ ಗೆಜ್ಜೆ ಸೌಂಡ್ ಮಾಡ್ತಾಳೆ. ಆ ಜೀವ ನೋಡಿದ್ರೆ ಅದು ರಚನನ ಕಡೆ ಅಡುಗೆ ಮನೆ ಕಡೆ ಹೋಗ್ತಾನೆ. ಅಡುಗೆ ಮನೆ ಕಡೆ ಹೋದಾಗ ರಚನ ಬಾಯಿ ಮುಚ್ಕೋತಾಳೆ, ಉಸಿರಾಡಿದ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೋ ಅಂತ. ಆದರೆ ಜೀವ ಏನೊಂಚೂರು ಮುಂದೆ ಬಂದು ರಚನನ ಹಿಡಿದ್ಬಿಡ್ತಾನೆ. ಆಗ ಹಿಡಿದಾಗ ಜೀವ ಕಣ್ಬಿಟ್ಟು ನೋಡ್ತಾನೆ, ಅದು ರಚನ ಆಗಿರ್ತಾರೆ. ಆ ರಚನ ನೀವು ಔಟ್ ಅಂತ ಹೇಳಿದಾಗ ಕೃಷ್ಣಗೆ ಬೇಜಾರಾಗುತ್ತೆ, ಅಯ್ಯೋ ಅಮ್ಮ ಔಟ್ ಆಗಿಬಿಟ್ರಲ್ಲ ಗೇಮಲ್ಲಿ ಅಂತ ಕೃಷ್ಣಗೆ ಬೇಜಾರಾಗುತ್ತೆ. ಆಗ ಜೀವ ಹೇಳ್ತಾನೆ, ರಚನಾ ನೀವು ನನ್ನಿಂದ ಔಟ್ ಆಗಿದ್ದೀರಾ, ನೀವೇ ನೆಕ್ಸ್ಟು ಅಂತ ಹೇಳಿ ರಚನನ ಕಣ್ಣಿಗೆ ಬಟ್ಟೆ ಕಟ್ಟಿ ತಿರುಗಿಸಿ ಬಿಡ್ತಾರೆ. ರಚನಾ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಈಗ ಮತ್ತೆ ಬಾಲ ಪ್ಲ್ಯಾನ್ ಮಾಡ್ತಾನೆ, ಹಿಂಗಾರು ಮಾಡಿ ಇವರೊಬ್ಬರನ್ನ ಹತ್ರ ಮಾಡಬೇಕಲ್ಲ ಅಂತ ಅನ್ಕೋತಿರ್ತಾನೆ. ಅದೇ ರಚನೆಗೆ ಎಲ್ಲೂ ಜಾಗ ಸಿಗ್ತಾರಲ್ಲ, ಅದಕ್ಕೆ ಬಾಲ ಹೇಳ್ತಾನೆ, ಇಲ್ಲಿ ಗೆಜ್ಜೆ ಸೌಂಡ್ ಮಾಡು, ಇಲ್ಲಿಗೆ ಬರಲಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೋಗಿ ಗೆಜ್ಜೆ ಸೌಂಡ್ ಮಾಡ್ತಾಳೆ. ಗೆಜ್ಜೆ ಸೌಂಡ್ ಮಾಡಿದಾಗ ನೀ ಇಲ್ಲಿದ್ಯಾ, ಅದೇ ನನ್ನ ಮಗಳನ್ನ ಹಿಡಿಯಲ್ಲ ಬೇರೆಯವ್ರನ್ನ ಹಿಡಿತೀನಿ ಅಂತ ರಚನಾ ಅಂದ್ಕೊಂಡು ಮುಂದೆ ಬಂದು ಬಾಲ ನಿಂತಿರ್ತಾನೆ. ಬಾಲನೇ ಅವನೇ ಮುಂದೆ ಬಂದು ಔಟ್ ಆಗಿಬಿಡ್ತಾನೆ. ಆಗ ರಚನಾ ಬಾಲನ ಮುಟ್ಟಿ ನೀವು ಔಟ್, ನೀರು ಔಟ್ ಅಂತಾನೆ. ಆಗ ಜೀವ ಏನು ಮಾಡ್ತಾನೆ, ಮಗನೇ ಸರಿಯಾಗಿ ಔಟ್ ಆಗಿದೆಯಲ್ಲ ಅಂತ ಬಾಲನ್ ಕರ್ಕೊಂಡು ಮುಂದೆ ಬಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋಕ್ಕೆ ಬಿಡ್ತಾನೆ. ಇಲ್ಲಿ ಕೃಷ್ಣ ಮತ್ತು ರಚನಾ ಇಬ್ಬರು ಒಂದು ಕಡೆ ಇರ್ತಾರೆ. ಜೀವ ರೂಮಲ್ಲಿ ಕೂತಿರ್ತಾನೆ. ರೂಮಲ್ಲಿ ಕೂತ್ಕೊಂಡಾಗ ಕೃಷ್ಣ ಬಂದು ಹೇಳ್ತಾಳೆ, ಬೇಬಿ ನೀನು ಹಿಂಗೆ ಆರಾಮಾಗಿ ಕೂತ್ಕೊಂಡಿದ್ರೆ ಬಾಲಮಮ್ಮ ನೀನು ಬಂದು ಟಚ್ ಮಾಡಿ ಔಟ್ ಮಾಡಿಬಿಡ್ತಾರೆ, ಬಾ ನೀನು ವಾರ್ಡ್ರೋಬಲ್ಲಿ ಔಸ್ಕೊ ಅಂತ ಹೇಳಿ ಅವನ ವಾರ್ಡ್ರೋಬಲ್ಲಿ ಕೂರಿಸಿ ಕೃಷ್ಣ ಹೊರಟ್ಬಿಡ್ತಾಳೆ. ಅದೇ ವಾರ್ಡ್ರೋಬಲ್ಲಿ ಕೂರ್ಸೋಕ್ಕೆ ಅಂತ ರಚನನ ಕರ್ಕೊಂಬಂದು ವಾರ್ಡ್ರೋಬ್ ತೆಗೆದು ರಚನನ ಕೂರಿಸಿ ಬಾಗ್ಲಾಕ್ಬಿಡ್ತಾಳೆ. ಬಾಲ ಮಾಡಿದ ಪ್ಲ್ಯಾನ್ ಆಗಿರುತ್ತೆ ಇದು. ಬಾಲ ಮುಂಚೆನೇ ಕೃಷ್ಣಂಗೆ ಹೇಳಿರ್ತಾನೆ ನೀನು ಹಿಂಗೆ ಮಾಡಬೇಕು ಅಂತ. ಬಾಲ ಕಣ್ಣು ತೆಗೆದು ಬಂದು ವಾರ್ಡ್ರೋಬ್ದು ಬೀಗ ಹಾಕ್ಬಿಡ್ತಾನೆ. ಬೀಗ ಹಾಕಿದ್ಮೇಲೆ ಇವರಿಬ್ಬರು ಹೊರಟೋಗ್ತಾರೆ. ಒಳಗಡೆ ರಚನಾ ಮೆತ್ತಗೆ ನೋಡಿ ಯಾರು ಪಕ್ಕದಲ್ಲಿ ಯಾರು ಇರೋಂಗಿದೆಯಲ್ಲ ಅಂತ ಬಟ್ಟೆ ತೆಗೆದು ನೋಡ್ತಾಳೆ. ಅದು ಜೀವ ಆಗಿರುತ್ತೆ. ಜೀವ ಇದ್ದಾನೆ ಅಂತ ಗೊತ್ತಾಗಿ ರಚನನು ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ. ಅವ್ನು ಜೀವ ಕೂಡ ರಚನನ ನೋಡಿ ಅಯ್ಯೋ ಅಮ್ಮ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ. ಏನು ರೀ ನೀವು ಇಲ್ಲಿ ಕೂತಿದ್ದಾರಲ್ಲ, ನಿಮ್ಗೇನು ತಲೆ ಬುದ್ಧಿ ಬಟ್ವಾ ಇಲ್ಲಿ ಬಂದು ಕೂತಿದ್ದಾರ ಅಂತ ರಚನಾ ಕೇಳ್ತಾಳೆ. ಆ ಕೇಳೋಕ್ಕೆ ಮುಂದೆ ಹೋದಾಗ ಜೀವ ಹೇಳ್ತಾನೆ, ರೀ ನನ್ನ ಮೈ ಮೇಲೆಲ್ಲ ಬಿಡ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ರಚನಾ ಹೇಳ್ತಾಳೆ, ಏನು ದೊಡ್ಡ ಮನ್ಮಥ ರಾಜ ಇವನ ಮೇಲೆ ಬೀಳ್ಬಾರ್ದು ಅಂತ ಆಡ್ಕೋತಾಳೆ. ಇಬ್ಬರು ಕೃಷ್ಣ ಬಾಲ ಬಾಗಿಲು ತೆಗೀರಿ ಅಂದರು. ಅವರಿಬ್ಬರು ಬಾಗಿಲು ತೆಗೆಯೋದಕ್ಕೆ ಬರಲ್ಲ. ಜೀವಂಗೆ ಚಿಂತೆ ಶುರುವಾಗುತ್ತೆ, ಇದು ಏನಾಯ್ತಪ್ಪ ಅಂತ. ರಚನಾ ಮತ್ತು ಜೀವ ಇಬ್ಬರು ಒಳಗೆ ಲಾಕ್ ಆಗಿರ್ತಾರೆ. ಮುಂದೇನಾಗುತ್ತೆ ನೋಡೋಣ.